ಇಂದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕೆಪಿಟಿಸಿಎಲ್ ನೌಕರರ ಸಂಘದ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಘದ ಅಧ್ಯಕ್ಷರಾದ ಕೆ. ಬಲರಾಮ್ ರವರು ಮಹನೀಯರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ಧ್ವಜಾರೋಹಣವನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಘನತೆ ತಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾರ್ಮಿಕರ ಪರಿಶ್ರಮ ಮತ್ತು ಸಮರ್ಪಣೆಯ ಮಹತ್ವವನ್ನು ವಿವರಿಸಿ ಎಲ್ಲ ಕಾರ್ಮಿಕರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸಂಸ್ಥೆಯ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಕಾರ್ಮಿಕರ ಹಕ್ಕುಗಳು ಮತ್ತು ಕಲ್ಯಾಣಕ್ಕಾಗಿ ಸದಾ ಹೋರಾಟ ಮುಂದುವರಿಯಲಿದೆ ಎಂಬ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಅನೇಕ ನೌಕರರು ಭಾಗವಹಿಸಿ ಕಾರ್ಮಿಕರ ದಿನಾಚರಣೆಯನ್ನು ಉತ್ಸಾಹದಿಂದ ಆಚರಿಸಿದರು. ಒಂದು ಸಭೆಗೆ ಸ್ವಾಗತ. ನಮ್ಮ ಸಂಘದ ಟ್ರೆಷರರ್ ಆದಂಥ ವರ್ಧಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಅಧಿಕ ಕಾರ್ಯದರ್ಶಿಯಾದಂಥ ಆನಂದ್ ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತೊಬ್ಬರು ಅಧಿಕ ಕಾರ್ಯದರ್ಶಿ ಎಂ ಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತೊಬ್ಬರು ಈ ಕಾರಣದ ಒಂದು ಭೂತಗಳು ಇವತ್ತು ಸಹ ಬರ್ತಾ ಇದೆ. ಇವತ್ತು ನಮ್ಮ ಸೆಕ್ಟರ್ ಸಹ ಈಗಾಗಲೇ ಸುಮಾರು 60% ಮೇಲ್ಪಟ್ಟಿ ಇವತ್ತು ಸಹ ನೌಕರರ ಒಗ್ಗಟ್ಟು, ಕಾರ್ಮಿಕರ ಒಗ್ಗಟ್ಟು ಏನೇ ಬರಲಿ. ಆತ್ಮೀಯ ನೌಕರ ಬಾಂಧವರೇ, ಈ ಒಂದು ಕಾರ್ಯಕ್ರಮ ಮಾಡೋ ಮುನ್ನ ಏನೋ ನಮ್ಮ ಹಿರಿಯ ಕಾರ್ಮಿಕರು, ಹಿರಿಯ ನಮ್ಮ ಕಾರ್ಮಿಕ ವರ್ಗದ ಎಲ್ಲ ನಮ್ಮ ಸಂಘದ ಸದಸ್ಯರುಗಳು, ನಮ್ಮ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಂತ DR ಪಂಡಿತ್ ಅವರು, ಹಾಗೆ ನಮ್ಮ ಮಾಜಿ ಕೇಂದ್ರ ಸಮಿತಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿದ್ದಂಥ ರಾಮೇಗೌಡರು, ಇನ್ನು ಇತರರು ನಮ್ಮ ಕಾರ್ಮಿಕ ವರ್ಗದವರೆಲ್ಲ ಮೃತಪಟ್ಟವ್ರೆ. ಹಾಗೆ ಇವತ್ತು ದಿವಸ ನಮ್ಮ ಇಲಾಖೆಯಲ್ಲೂ ಸಹ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಶಿವಪ್ರಕಾಶ್ ಅವರು ಸಹ ಇವತ್ತು ದಿವಸ ನಿಧನ ಹೊಂದಿದ್ದಾರೆ. ಭಗವಂತ ಎಲ್ಲ ಕಾರ್ಮಿಕ ವರ್ಗದವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರಿಗೂ ಸಮಸ್ತರು ಯಾರು ಮೃತಪಟ್ಟವರು ಎಲ್ಲರನ್ನೂ 2 ನಿಮಿಷ ಮೌನಾಚರಣೆ ಮಾಡಬೇಕಂತ ವಿನಂತಿ ಮಾಡ್ತಾರೆ. ನಮ್ಮ ಎಲ್ಲ ಸಂಘದ ಸಂಘಟನಾ ಕಾರ್ಯದರ್ಶಿಗಳೇ, ಕೇಂದ್ರ ಸಮಿತಿ ಪದಾಧಿಕಾರಿಗಳೇ, ಪ್ರಾಥಮಿಕ ಸಮಿತಿ ಪದಾಧಿಕಾರಿ, ಸ್ಥಳೀಯ ಸಮಿತಿ ಪದಾಧಿಕಾರಿಗಳೇ, ಹಾಗೆ ನಮ್ಮ ಎಲ್ಲ ನೌಕರ ಸಂಘದ ಎಲ್ಲ ಸದಸ್ಯರೇ, ಸ್ನೇಹಿತರೆ, ಇವತ್ತು ದಿವಸ ವಿಶ್ವ ಕಾರ್ಮಿಕ ದಿನಾಚರಣೆ ಮೇ 1ನೇ ತಾರೀಕು ವಿಶ್ವದೆಲ್ಲೆಡೆ ಎಲ್ಲ ಇವತ್ತು ದಿವಸ ಕಾರ್ಮಿಕ ವರ್ಗದ ಎಲ್ಲ ದಿನಾಚರಣೆ ಆಚರಿಸ್ತಾ ಇದ್ದೀವಿ ವಿಶ್ವದಲ್ಲಿ. ಇವತ್ತು ಈ ವಿಶ್ವ ಕಾರ್ಮಿಕ ದಿನಾಚರಣೆ ಬಂದಂಥ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಬಂತು? ಇವತ್ತು ಕಾರ್ಮಿಕರಿಗೆ ಶೋಷಣೆ, ಏನು ಬ್ರಿಟಿಷ್ ಆಳ್ವೆ ಇದ್ದಿದ್ದನ್ನು ಶೋಷಣೆ ಮಾಡ್ಕೊಳ್ತಾ ಬಂತು. ಈ ಶೋಷಣೆ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕ ವರ್ಗದವರು ಏಕಕಾಲಕ್ಕೆ ಹೋರಾಟ ಮಾಡಿ ಇವತ್ತು ಕಾರ್ಮಿಕರಿಗೆ ಸಿಗಬೇಕಾಗಿರೋಂಥ ಕಾರ್ಮಿಕರ ಏನು ಎಷ್ಟು ಅವರ್ ಕೆಲಸ ಮಾಡಬೇಕು, 14 ಅವರು, 16 ಅವರು, 18 ಅವರು ಅವ್ರನ್ನ ಕಾರ್ಮಿಕರಿಗೆಲ್ಲ ಒಂದು ದಿವಸ ಕಾರ್ಯವನ್ನು ನಡೆಸುವಂಥದ್ದನ್ನ ಶೋಷಣೆನ ಆ ಒಂದು ಆಡಳಿತ ವರ್ಗ ಮಾಡ್ತಾಯಿದ್ರು. ಇದಕ್ಕೆಲ್ಲ ಎತ್ತೆಚ್ಚಿ ಎಲ್ಲ ಕಾರ್ಮಿಕ ವರ್ಗರು ನೌಕರಿಗೆ ಸಿಗಬೇಕಾಗಿರೋಂಥ ಎಲ್ಲ ಬೆನಿಫಿಟ್ನ ಕೊಡಬೇಕು ಅಂತ ಹೋರಾಟ ಮಾಡಿ ಇವತ್ತು ಏಕಕಾಲದಲ್ಲಿ ಎಲ್ಲ ಒಂದು ವಿಶ್ವದಲ್ಲೆಲ್ಲಡೆ ಈ ಒಂದು ಸಂಘಟನೆ ಮಾಡಿ ಇವತ್ತು ದಿವಸ ಈ ಒಂದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ವಿಶ್ವ ಕಾರ್ಮಿಕ ದಿನಾಚರಣೆ ಆಯಿತು. ಅದಕ್ಕೆ ನಮಗೆ ಸಿಗಬೇಕಾದಂಥ ಎಲ್ಲ ಭತ್ಯೆಗಳು, ಏನು CL ಇರ್ಬೋದು, EL ಇರ್ಬೋದು, ಮೆಡಿಕಲ್ ಲೀವ್ ಇರ್ಬೋದು, ಇತರ ಎಲ್ಲ ಭತ್ಯೆಗಳು ಏನು ಇವತ್ತು ದಿವಸ ಕಾರ್ಮಿಕರಿಗೆ ಸಿಗಬೇಕಾದಂಥ ಸಂಬಳ ಸಾರಿಗೆ ಇರ್ಬೋದು, ಕಾಲಕಾಲಕ್ಕೆ DA ಇರ್ಬೋದು, ಕಾಲಕಾಲಕ್ಕೆ ವೇತನ ಪರಿಷ್ಕರಣೆ ಇರ್ಬೋದು, ಇವೆಲ್ಲವನ್ನು ಸಿಗಬೇಕು ಅಂತಂದ್ಬಿಟ್ಟು ಹೋರಾಟ ಮಾಡಿ ಇವತ್ತು ಕಾರ್ಮಿಕ ವರ್ಗಕ್ಕೆ ಸಿಗಬೇಕಾಗಿರೋಂಥ ವರ್ಕ್ಮೆನ್ ಕಾಂಪನ್ಸೇಷನ್ ಇರಬೇಕು, ಸಾಕಷ್ಟು ಭತ್ಯೆಗಳು, ಮೆಡಿಕಲ್ಲು, ಇತರ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತಂದ್ಬಿಟ್ಟು ಹೋರಾಟವಾದ ಫಲದಿಂದ ಇವತ್ತು ದಿವಸ ವಿಶ್ವದೆಲ್ಲೆಡೆ ಈ ಕಾರ್ಮಿಕ ದಿನಾಚರಣೆ ಮಾಡ್ತಾ ಇದ್ದೇವೆ.